ಕಲಬುರಗಿ ನಗರದಲ್ಲಿ ಪವಿತ್ರ ನಗರ, ಈ ಪುಣ್ಯ ತಾಣದಲ್ಲಿ ನೆಲೆಯೂರಿ ನಿಂತ ಮಹಿಮಾ ಪುರುಷ ಚರಿತ್ರೆ ನಾಯಕನಾದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಕರ್ತೃಗದ್ದುಗೆಗೆ ಅನಂತ ನಮನಗಳನ್ನು ಸಮರ್ಪಣೆ ಮಾಡಿ, ಈ ದೇವಸ್ಥಾನದ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲ ಗುರು ಹಿರಿಯರೇ, ತಾಯಿ ತಂದೆಯರೇ, ಅಕ್ಕ ತಂಗಿಯರೇ, ಚಿಕ್ಕ ಮಕ್ಕಳೇ ಓಡಾಡ್ಕೊಂತ ಕೇಳವ್ರೆ, ನಿಮ್ಮೆಲ್ಲರ ಪವಿತ್ರ ಹೃದಯದಲ್ಲಿ ಪರಿಶೋಭಿಸುತ್ತಿರುವ ಪರಮಾತ್ಮನ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಸಿದ್ಧಾರೂಢರ ಕಥಾಮೃತ ಅಂತಂದರೆ ಅವರ ದಿವ್ಯ ಚರಿತ್ರೆ ಅಧ್ಯಾಯದ ಮೂಲಕ ಪ್ರಾರಂಭವಾಗ್ತದೆ. ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಏನಂತ ಕೇಳಿದ್ರೆ, ಯಾರಪ್ಪ ನೀನು, ಎಲ್ಲಿಂದ ಬಂದಿ, ಬರುವಾಗ ಅಲ್ಲಿಂದ ಏನು ತಂದಿ, ಇಲ್ಲಿಂದ ಮತ್ತೆ ಮುಂದೆ ಹೋಗುವ ಎಲ್ಲಿಗೆ ಏನು ಒಯ್ತಿ ಅನ್ನೋದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ. ನಾನು ಯಾರು ಅನ್ನೋದನ್ನು ನಮಗೆ ಮೊದಲು ಗೊತ್ತಿರಬೇಕ್ರಿ. ನಿನ್ನೆ ತೊಟ್ಟಲು ಕಾರ್ಯಕ್ರಮ ಮಾಡಿದ್ರಿ ನೀವು, ಸಿದ್ಧಾರೂಢರದು ತೊಟ್ಟಲೊಳಗೆ ಹಾಕಿ ನಾಮಕರಣ ಮಾಡಿದ ಹೆಸರುಗಳನ್ನು ಹೇಳ್ತೀವಿ ವಿನಃ ಯಾರು ನೀನು ಅಂತಂದರೆ ಇಂಥವ್ರ ಮಗ, ಯಾರ ಮಗ ಅಲ್ಲ, ನೀನು ಯಾರು, ಇಂಥ ಊರಾವ ಅಂಥ ಊರಾವ ಅಲ್ಲ, ನಿಂಗೆ ಯಾವ ಊರಾವ ಅಂತ ಕೇಳಿಲ್ಲ, ನೀನು ಯಾರು, ನೀನು ತೊಟ್ಟಲೊಳಗೆ ಹಾಕಿ ನಾಮಕರಣ ಮಾಡಿದ ಹೆಸರು ಹೇಳಬೇಡ. ಅದಕ್ಕಿಂತ ಮೊದಲು ಎಲ್ಲಿದ್ದಿ? ತಾಯಿಯ ಗರ್ಭದಲ್ಲಿದ್ದೆ. ತಾಯಿಯ ಗರ್ಭದಲ್ಲಿರೋದಕ್ಕಿಂತ ಮೊದಲು ಎಲ್ಲಿದ್ದಿ? ತಂದೆಯ ಗರ್ಭದಲ್ಲಿದ್ದೆ. ತಂದೆಯ ಗರ್ಭದಲ್ಲಿರೋಕ್ಕಿಂತ ಮೊದಲು ಎಲ್ಲಿದ್ದಿ? ಯಾರು ನೀನು? ಪಂಚಭೂತಗಳಲ್ಲಿ ಇದ್ದೆ. ಪಂಚಭೂತಗಳಲ್ಲಿ ಒಂದಾಗಿದ್ದೆ. ಅದಕ್ಕಿಂತ ಮೊದಲು ಎಲ್ಲಿದ್ದಿ? ನಿನ್ನೆ ಊಟ ಮಾಡಿದ್ದೆ, ನಮಗೆ ನೆನಪಿಲ್ಲ. ನೀನು ಏನೇನು ಊಟ ಮಾಡಿರಿ, ನಾಷ್ಟ ಏನು ಮಾಡಿರಿ ಅಂದರೆ ಸ್ವಲ್ಪ ವಿಚಾರ ಮಾಡಿ ನೆನಪು ಮಾಡ್ಕೊಂಡು ಹೇಳ್ತೀವಿ. ಭಾಳ ಮಂದಿ ಭಾಳ ಓದಿವಿ, ಭಾಳ ಪಂಡಿತರದೀವಿ, ನಮ್ಮಷ್ಟು ಜ್ಞಾನಿಗಳು ಯಾರೂ ಇಲ್ಲ ಅಂತ ತಿಳ್ಕೊತಾರೆ. ಅರಿಯದೇ ಇರುವ ವಿಷಯ ಭಾಳ ಅದಾವೆ. ನಿಮ್ಮ ತಾತ ಮುತ್ತಾತನ ಹೆಸರು ಹೇಳಂದ್ರೆ ಹೇಳೋಕ್ಕಾಗಲ್ಲ. ಇಲ್ಲಿ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ, ನಾನು ಯಾರು? ಯಾರು ನಾನು? ಈಗ ನೀವು ಬಸ್ನಾಗ ಹತ್ತೀರಿ, ಹೆಣ್ಮಕ್ಳಲ್ಲ, ಗಂಡಸು ಮಕ್ಕಳು. ಟಿಕೆಟ್ ತೊಗೋಬೇಕಾದ್ರೆ ನಾನು ಇಲ್ಲಿಗೆ ಹೋಗಬೇಕು, ಟಿಕೆಟ್ ಕೊಡೋಪ್ಪ ಅಂಥೇಳಿ ಕಂಡಕ್ಟ್ರಿಗೆ ರೊಕ್ಕ ಕೊಡ್ತೀವಿ. ನೀವು ಕೊಡಲ್ಲ, ನೀವು ಆಧಾರ್ ತೋರಿಸ್ತೀರಿ, ಆಧಾರ್. ನೀವು ಕೊಡಲ್ಲ ರೊಕ್ಕ. ಗಂಡಸು ಮಕ್ಕಳು ಕೇಳಿ ನಾ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಟಿಕೆಟ್ ಕೊಡ್ತಾನೆ. ಎಲ್ಲಿಗರೆ ಕೊಡು ಅಂದರೆ, ಅರೇ ನೀನು ಎಲ್ಲಿಗೆ ಹೋಗಬೇಕಾಗ್ಯದಪ್ಪ ಅದು ಹೇಳು, ಕೊಡ್ತೀನಿ ಟಿಕೆಟ್. ಮತ್ತು ಎಲ್ಲಿಂದ ಬಂದಿದಿ ಅಂತ ಗೊತ್ತಿದ್ರೆ ಎಲ್ಲಿಗೆ ಹೋಗಬೇಕಾಗ್ಯದ ಅನ್ನೋದು ಗೊತ್ತಿರ್ತದೆ. ಎಲ್ರಿ ನಾವು ಮನೇಲಿಂದ ಬಂದೀವಿ, ಮನೇಲಿಂದ ಬಂದಿದ್ದು ಕೇಳಿಲ್ಲ ನಾನು. ನೀವು ಎಲ್ಲಿಂದ ಬಂದಿರಿ? ಮೂಲತಃ ಎಲ್ಲಿಂದ ಬಂದಿರಿ? ಎಲ್ಲ ನದಿಗಳು ಹಳ್ಳ ಕೊಳ್ಳಗಳು ಹುಟ್ಟಿದ್ದು ಎಲ್ಲಿಂದ? ಸಮುದ್ರದಿಂದ ಹುಟ್ಟಿವೆ. ಮತ್ತೆ ಸಮುದ್ರಕ್ಕೆ ಕೂಡಬೇಕು ಹೋಗಿ. ಪರಮಾತ್ಮನಿಂದ ಉದಿಸಿರ್ತಕ್ಕಂಥ ನಾವು ಈ ಜೀವಾತ್ಮ ಎಲ್ಲಿಂದ ಬಂದದ ಅಂತಂದರೆ ಪರಮಾತ್ಮನಿಂದ ಬಂದಿದೆ. ಹೋಗಿ ಮತ್ತೆ ಪರಮಾತ್ಮನಲ್ಲಿ ಒಂದಾಗಬೇಕಲ್ಲ. ಆ ಪರಮಾತ್ಮ ಯಾರು ಅನ್ನೋದನ್ನು ಅರಿವು ಮಾಡಿಕೊಳ್ಳೋ ಚೇತನ ಸ್ವರೂಪವೇ ನಾನು. ಅರಿವು ಸ್ವರೂಪನೇ ನಾನು. ಸತ್ತು ಚಿತ್ತು ಆನಂದ ಸ್ವರೂಪ ಇದ್ದೀನಪ್ಪ ನಾನು ಅಂತ ತೋರಿಸ್ಕೊಡೋರು ಯಾರಂದ್ರೆ ಗುರುಗಳು, ಸದ್ಗುರುನಾಥ, ಮಹಾತ್ಮ, ಯೋಗಿ, ಜ್ಞಾನಿಗಳು ತಿಳಿಸ್ಕೊಡ್ತಾರೆ. ಇಲ್ಲಿ ಶಂಕರಾಚಾರ್ಯರು ಒಂದು ಕಡೆಗೆ ಬರೀತಾರೆ, ಏನ್ರಿ ನೀವು ಸಿದ್ಧಾರೂಢರ ಪುರಾಣ ಹೇಳ್ತೀರಂದ್ರೆ ಶಂಕರಾಚಾರ್ಯರು ಗುರುಗಳದು ಹೇಳಕತ್ತೀರಿ, ನಾವು ಕೇಳಬೇಕಾಗ್ಯದ
ಸಿದ್ಧಾರೂಢರ ಪವಾಡ. ಯಾರೋ ಒಬ್ಬರು ಅಂದರು ಸಿದ್ಧಾರೂಢರದೇ ಹೇಳ್ರಿ. ಆ ಪುಣ್ಯಾತ್ಮರದ್ದು ಏಟು ಹೇಳಿದ್ರು ಕಡಿಮೆ ಅದ, ಒಂದು ತಿಂಗಳಾದ್ರೆ ಸಾಲಂಗಿಲ್ಲ. ಇದು ಪ್ರವಚನ ಅಂದ ಬಳಿಕ ಸ್ವಲ್ಪ ಎಲ್ಲವನ್ನ ವಿಸ್ತರಿಸಿ ವಿಷಯಕ್ಕೆ ಬರಬೇಕಾಗ್ತದೆ. ಶಂಕರಾಚಾರ್ಯ ಹೇಳ್ತಾರ, ನೀನು ಯಾರು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಮನೋ ಬುದ್ಧಿ ಅಹಂಕಾರ ಚಿತ್ತ ನೀನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಗ್ರಾಣ ನೇತ್ರೆ. ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು ಯಾವು ನೀ ಅಲ್ಲ. ಮನುಷ್ಯ ನೋಡ್ರಿ, ಈ ಕೈ ತೋರಿಸಿದ್ರು ನಂದಂತಾನ, ಕೈ ನಾ ಅನ್ನಂಗಿಲ್ಲ, ಕೈ ನಾ ಅನ್ನಂಗಿಲ್ಲ, ಕಾಲು ನಾ ಅನ್ನಂಗಿಲ್ಲ, ಈ ಮಾಯಿಕ್ ನಾ ಅನ್ನಂಗಿಲ್ಲ, ಕಣ್ಣು ನಾ ಅನ್ನಂಗಿಲ್ಲ, ಮೂಗು ನಾನು ಅನ್ನಂಗಿಲ್ಲ, ಕಿವಿ ನಾನು ಅನ್ನಂಗಿಲ್ಲ. ನಾ ಅಂದ್ರೆ ಇಲ್ಲಿ ತೋರಿಸ್ತಾನೆ. ಎಲ್ಲಿ? ಎದಿ ಇಲ್ಲೇ ಅದೇನ್ರಿ ನಾ. ತೆಲಿಗೆ ತೋರಿಸ್ಬೇಕು ಇಲ್ಲಿ ನಾ. ತೆಲಿ ಕೆಟ್ಟದ ನಿಂದಂತೀರಿ ನೀವು. ಅವ ರೈಲ್ವೆಗೆ ಹತ್ತಿದ್ನಂತ, ಟಿಕೆಟ್ ತೊಗೊಳಾನ, ಎಲ್ಲ ಮಾಡ್ಯಾನ, ಪ್ರಯಾಣ ಮಾಡ್ಯಾನ. ಅದು ಚೆಕ್ಕಿನ್ ಬರ್ತಾರಲ್ರಿ, ಚೆಕ್ಕಿನ್ ಆಫೀಸರ್ ಬರೋಣ, ಅವ್ರಿಗೆ ನೋಡಿ ಓಡ್ಲಿಕ್ಕೆ ಚಾಲು ಮಾಡ್ಯಾನ. ಅವ್ನಿಗೆ ಪಕ್ಕ ಗೊತ್ತಾಯ್ತು ಇನ್ನು ಬಲ್ಲಿ ಟಿಕೆಟ್ ಇಲ್ಲ, ಬೆನ್ನ ಹತ್ತಿರ ಅಂತೇಳಿ ಇಬ್ಬರು ಪೊಲೀಸರಿಗೆ ಬೆನ್ನ ಹತ್ತಿಸ್ತಾರೆ. ಓಡ್ದ 1 ಕಿಲೋಮೀಟ್ರ್ ಮೇಲೆ ಹೋಗಿ ಸಿಕ್ಕ. ಸಿಗೋಣ, ಯಾಕೆ ಓಡಾಗತ್ತಿದ್ದು, ತೆಗಿ ಟಿಕೆಟ್ ಅಂದ್ರೆ ಅವ್ರು ತೆಗೆದು ತೋರಿಸ್ದವ ಟಿಕೆಟ್. ಟಿಕೆಟ್ ಅದ ನನ್ನ ಹತ್ರ. ಮತ್ತು ಯಾಕೆ ಓಡಾಗತ್ತಿದ್ದಿ? ಅರೆ ನನ್ನ ಮನಸ್ಸದ, ನಿಮಗೆ ಯಾರು ಓಡಾಡ್ತಾರೆ? ನನ್ನ ಮನಸ್ಸ, ನನ್ನ ಮನಸ್ಸದ, ನಾ ಓಡ್ಕೊತ ಬಂದೀನಿ, ನಿಮಗೆ ಯಾರು ಓಡಂದಾರ? ಹಿಂಗನ್ನೋರಿಗೆ ಹೇಳಿಲ್ಲ ಅವರು, ಹಿಂಗನ್ನೋರಿಗೆ ಹೇಳಿಲ್ಲ. ಕೇಳೋ ಜಾಣ, ಜಾಣರಿಗೆ ಹೇಳ್ಯಾರ ಅವ್ರು, ದಡ್ರಿಗೆ ಹೇಳಿಲ್ಲ. ಎಲ್ಲವನ್ನ ತಿಳಿಯತಕ್ಕಂಥ ನೀನು ಇಲ್ಲಿ ಕೈ ಮುಟ್ಕೋತಿ ನಾ ಅನ್ನೋದು. ಇಲ್ಲಿ ಏನಾರೇ ತಿಂಡಿ ಕೊಟ್ಟಿದ್ರೆ ಇಲ್ಲೇ ತುರ್ಸ್ಕೊಂತ, ಇಲ್ಲಿ ತುರ್ಸ್ಕೊಳಂಗಿಲ್ಲ. ಇದೆಲ್ಲ ಗೊತ್ತಿದ್ದವನಿಗೆ ಹೇಳ್ಯಾರ, ಹುಚ್ಚರಿಗಲ್ಲ, ಮೂರ್ಖರಿಗಲ್ಲ, ಮಂದ ಮತಿಗಳಿಗೆ ಹೇಳಿಲ್ಲ. ಯಾರಿಗೆ ಹೇಳಿದ್ದಾರೆ ಅಂತಂದರೆ ಜಾಣರಿಗೆ ಹೇಳಿದ್ದಾರೆ. ಶಾಸ್ತ್ರ ಯಾರಿಗೆ ಹೇಳಿದ್ದಾರೆ? ಕೇಳೋ ಜಾಣ, ಜ್ಞಾನದಿಂದ ಶಿವ ಧ್ಯಾನ ಮಾಡಣ್ಣ. ಸುಮ್ಮನೆ ಪರಮಾತ್ಮನ ಧ್ಯಾನ ಮಾಡಬೇಡ. ಅವ್ರು ದಾನ ಮಾಡ್ತಾರತ್ತ ನೀನು ದಾನ ಮಾಡೋದು, ಅವ್ರು ಬಾನ ಮಾಡ್ತಾರತ್ತ ನೀನು ಬಾನ ಮಾಡೋದು, ಅವ್ರು ರೈಸ್ ಮಾಡ್ತಾರತ್ತ ನಾವು ರೈಸ್ ಮಾಡೋದು. ನೋಡಿ ಮಾಡೋದಕ್ಕೆ ಒಲೆಯಂಗಿಲ್ಲ ಭಗವಂತ. ಸಾಮಾನ್ಯ ಭಕ್ತಿ ಅಂತಾರೆ ಇದಕ್ಕೆ. ಸಾಮಾನ್ಯ ಭಕ್ತಿಗೆ ಎಂದೆಂದೂ ಭಗವಂತನ ಒಲುಮೆ ಆಗೋಗಿಲ್ಲ ಪುಣ್ಯಾತ್ಮರೇ. ಅನನ್ಯ ಭಕ್ತಿ ಇರಬೇಕು. ಪರಮಾತ್ಮನೇ ನೀವೇ ಪರಮಾತ್ಮ ಆಗಿರಬೇಕು. ಇಲ್ಲಿ ಶಂಕರಾಚಾರ್ಯ ಹೇಳ್ತಾರ, ಇದು ಯಾವುದು ನಿಂದಲ್ಲಪ್ಪ. ಮನಸ್ಸ, ಚಿತ್ತ, ಅಹಂಕಾರ, ಕಣ್ಣ, ಮೂಗ, ಬಾಯಿ ಯಾವೂ ನಿಂದ ಅಲ್ಲ, ನೀನಲ್ಲ. ನೀನು ಯಾರು ಅಂದರೆ ಸಚ್ಚಿದಾನಂದ ರೂಪ ಶಿವೋಹಂ ಅಂತ ಹೇಳ್ತಾರ. ಚಿದಾನಂದ ರೂಪ ಶಿವೋಹಂ ಇದೆಯಾ ನೀನು, ಅರಿವಿನ ಚೇತನ ಶಕ್ತಿಯ ರೂಪ ನೀನದಿಯಾ. ಈಗ ನೀವು ಹೋಗ್ತಿರ್ತೀರಿ ಹಾದಿಗೊಂಟ, ನಿಮ್ಮ ಹೆಗಲ ಮೇಲಿಂದ ಒಂದು ಟಾವಿಲ ಅಥವಾ ಖರ್ಚಿಪಾಗಲಿ ದಸ್ತಿ ಬೀಳ್ತದ, ಹಂಗೆ ಹೋಗ್ತಿರ್ತೀರಿ. ಒಬ್ಬ ನೋಡ್ತಾನದು, ನೋಡಿ ನಿಮಗೆ ಕರಿತಾನವ ಚಪ್ಪಾಳೆ ತಟ್ಟಿ, ಓ ಉಸ್ಕುಸ್ಕಂತ ಕರಿತಾನ. ಅವಾಗ ನೀವು ಹಿಂತಿರುಗಿ ನೋಡ್ತೀರಿ, ನಿಮ್ಮ ಹೆಸರು ಉಸ್ಕುಸ್ಕದ. ಅರೆ ನೀವು ಹಿಂತಿರುಗಿ ನೋಡ್ತೀರಿ ಉಸ್ಕುಸ್ಕಂದ್ರೆ ಖರೇನೆ ನಿಮ್ಮ ಹೆಸರು ಇದ್ದಿದ್ದು ಉಸ್ಕುಸ್ಕೆ ಖರೆ. ಅವ ನಿಮಗೆ ಅರಿವು ಮಾಡಿಕೊಟ್ಟಾನೆ. ಆ ಅರಿವಿನ ಚೇತನ ಶಕ್ತಿಯೇ ಅದಕ್ಕೆ ಹೆಸರಿಲ್ಲ. ಯಾವುದು ಕಾಣ್ತದೆ ಅದು ದುಃಖ ಕೊಡ್ತದೆ, ಯಾವುದು ಕಾಣಂಗಿಲ್ಲ ಅದು ಆನಂದ ಕೊಡ್ತದೆ. ಅದರಟ್ಟು ಆನಂದ ಯಾವುದರಲ್ಲಿ ಇಲ್ಲ. ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಗಾಳಿ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಸಂಗೀತ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಆನಂದ ಕೊಡ್ತದೆ. ಯಾವುದು ಕಾಣ್ತದ ಹೊರಗ ಇದೆಲ್ಲ ದುಃಖ ಕೊಡ್ತದ ಪುಣ್ಯಾತ್ಮರೇ. ಕಾಣಲಾರದು ಯಾವುದು? ಬ್ರಹ್ಮ ಸತ್ಯ, ಜಗನ್ ಮಿಥ್ಯ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಹೇಳಿದ ಮಾತೇನು ಅಂದರೆ, ಸತ್ತು ಚಿತ್ತು ಆನಂದ ರೂಪ ನೀನದಿಯಾ ಅಂತ ಹೇಳಿ ಅಂದು ಶಂಕರಾಚಾರ್ಯರು ಹೇಳಿದ್ದಾರೆ. ಇವತ್ತು ಚರಿತ್ರೆ ನಾಯಕನಾಗಿರ್ತಕ್ಕಂಥ ನಮ್ಮ ಸಿದ್ಧ ಅಂತ ಹೆಸರಿಟ್ಟಿದ್ದೀರಿ. 5 ಹೆಸರಿಟ್ಟಿರಿ ಅವು ನೀವು. ತೊಟ್ಟಿಲೊಳಗೆ ಹಾಕಿ ಎಷ್ಟು ಚಂದ ಕಟ್ಟಿರಿ ನೋಡ್ರಿ ತೊಟ್ಟಲು. ನಿಮ್ಮ ಮನ್ಯಾಗೂ ಅಷ್ಟು ಶ್ರದ್ಧೆ ಇರಂಗಿಲ್ಲ, ಭಕ್ತಿ ಇರಂಗಿಲ್ಲ.
ಯಾರ್ದರೆ ಬೀಗರ ಮನೆಗೆ ಹೋಗಿ ಯಾವುದಾದ್ರು ಸಮಾರಂಭಕ್ಕೆ ಹೋದ್ರೆ ಅಂದ್ರೆ ಅಷ್ಟು ಶ್ರದ್ಧೆ ಇರಂಗಿಲ್ಲ. ಆದರೆ ಇಲ್ಲಿ ಬಂದಾಗ ಹ್ಯಾಂಗೆ ಭಕ್ತಿ ಹುಡ್ತದೆ ನೋಡ್ರಿ. ಇಲ್ಲಿ ಎಷ್ಟು ಶ್ರದ್ಧೆ ಹುಡ್ತದೆ, ಇಲ್ಲಿ ಎಷ್ಟು ಪ್ರೇಮ ಹುಡ್ತದ. ಇಲ್ಲಿ ಜಾತಿ ನೋಡಂಗಿಲ್ಲ, ಇಲ್ಲಿ ಮತ ನೋಡಂಗಿಲ್ಲ, ಶ್ರೀಮಂತರು ನೋಡಂಗಿಲ್ಲ. ಇದು ನಾವು ಎಲ್ಲಿಂದ ಬಂದೀವಿ, ಎಲ್ಲಿ ಕುಂತೀವಿ ಅನ್ನೋದು ನಮಗೆ ಪ್ರಜ್ಞೆ ಇರಂಗಿಲ್ಲ. ಅದಕ್ಕೆ ಆನಂದ 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 ಎಲ್ಲಿರ್ತದಂದ್ರೆ ಭಗವಂತನ ಎಲ್ಲಿರ್ತಾನ, ಭಗವಂತನ ಕೆಲಸ ಎಲ್ಲಿ ನಡೆದಿರ್ತದ, ಎಲ್ಲಿ ಅವನ ಚಿಂತನೆ ನಡೆದಿರ್ತದ, ಅವನದು ಪಾರಮಾರ್ಥ ಎಲ್ಲಿ ನಡೆದಿರ್ತದ, ಪ್ರವಚನ ಎಲ್ಲಿ ನಡೆದಿರ್ತದ, ಅಲ್ಲಿ ಆನಂದ ಇರ್ತದ. ಈ ಆನಂದ ಟಿ ವಿಯಾಗ ಸಿಗಲ್ಲ. ಚರಿತ್ರೆ ನಾಯಕನಾಗಿರ್ತಕ್ಕಂಥ ಸಿದ್ಧ ಪರಮಾತ್ಮನೇ ಅವ್ರ ತಾಯಿಯ ಕನಸನ್ಯಾಗ ಬಂದು ಹೇಳಿದ್ದ, ಇವ ಸಾಕ್ಷಾತ್ ಯೋಗಿ ಆಗ್ತಾನ, ಜಗತ್ತು ಮೆರೆಯುವ ಜಗದ್ಗುರು ಆಗ್ತಾನ, ಇವ ನಿಮ್ಮ ಮನೆಗೆ ಹತ್ತಂಗಿಲ್ಲ ಅಂತ ಅವ್ರ ತಾಯಿಗೆ ಹೇಳಿದ ವಿಷಯ ನಿನ್ನೆ ದಿವಸ ಹೇಳಿದ್ದೇನೆ. ಅಂಥ ಚರಿತ್ರೆ ನಾಯಕನ ತೊಟ್ಟಿಲೊಳಗೆ ಹಾಕಿ ನೀವೆಲ್ಲ ನಾಮಕರಣ ಮಾಡಿ ಸಿದ್ಧನ ತೊಟ್ಟಲು ತೂಗುದ್ರಿ. ಮಕ್ಕಳು ಹಡಿಯೋದು ಮುಖ್ಯ ಅಲ್ಲ, ಮಕ್ಕಳನ್ನು ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ಭಾಳ ಮುಖ್ಯ. ಸಂಸ್ಕಾರ ಕೊಡ್ಬೇಕಲ್ರಿ ಮಕ್ಕಳಿಗೆ. ತಾಯಿ ತಂದೆ ಸಂಸ್ಕಾರ ಕೊಟ್ಟರೆ ಮಕ್ಕಳು ಒಳ್ಳೆಯ ಜೀವನವನ್ನು ಅವರು ಒಳ್ಳೆಯ ಪ್ರಜೆಗಳಾಗಿ ಬದುಕ್ತಾರೆ. ಮೊದಲು ತಾಯಿ, ಪ್ರಪಂಚದೊಳಗ ತಾಯಿ ಮಕ್ಕಳನ್ನು ಸಂರಕ್ಷಣೆ ಮಾಡ್ತಾಳೆ. ಮಲಮೂತ್ರಗಳನ್ನು ಸ್ವಚ್ಛ ಮಾಡಿ ತಂದೆ ಕೈಯಾಗ ಕೊಡ್ತಾಳೆ. ಮಲಮೂತ್ರಗಳನ್ನು ಸ್ವಚ್ಛ ಮಾಡಿ ಹೊಲಗಿನ ಹೊಲಸನ್ನು ತೊಳೆದು ತಂದೆ ಕೈಯ ಕೊಟ್ಟಾಗ ಅವಾಗ ಬಾ ನನ್ನ ರಾಜ ಅಂತ ನಾವು ತಂದೆ. ಹೊಲಸಿದ್ದಾಗ ಮುಟ್ಟಲ್ರಿ ಗಣಸು ಮಕ್ಕಳು. ಅಲ್ಲೇ ಹೋಗಿ ನಿಮ್ಮ ಅವ್ವನ ಬಳಿ ಹೋಗಿ, ಆ ಕಡೆ ನಡಿ ನಡಿ ಮುಟ್ಟಬೇಡ, ಏ ಗಲೀಜೆಲ್ಲ, ಏ ಎಲ್ಲಿದ್ದು ಬಾ, ಇಲ್ಲಿ ಬಾ ಬಾ, ಇದು ನಿಮ್ಮ ಪಾರಕ್ಕೆ ಕರ್ಕೊಂಡೋಗಿ ನಿಮ್ಮ ಹುಡುಗಕ್ಕೆ, ಅವ್ನ ಹುಡುಗ ಅಲ್ರೇ, ಗಲೀಜಿದ್ದಾಗ ಅವಂದು ಅಲ್ಲ. ಇದ್ರೊಳಗೆ ಭಾಳ ಮಾರ್ಮಿಕ ಮಾತದ ರೀ. ಪ್ರಪಂಚದೊಳಗೆ ತಾಯಿ ಮಲಮೂತ್ರಗಳನ್ನು ತೊಳೆದು ಸ್ವಚ್ಛ ಮಾಡಿ ಸುನು ಪೌಡ್ರ್ ಹಚ್ಚಿ ಒಂದು ಕಪ್ಪು ಚುಕ್ಕಿ ಕೆನ್ನೆಗಿಟ್ಟು ಮುತ್ತು ಕೊಟ್ಟು ತಂದೆ ಕೈಯ ಕೊಡ್ತಾಳೆ. ಪಾರಮಾರ್ಥದೊಳಗೆ ಗುರು ತಾಯಿ ಆಗ್ಯಾನ, ಪರಮಾತ್ಮ ತಂದೆ ಆಗ್ಯಾನ. ಪರಮಾತ್ಮ ಹೊಲಸಿದ್ರೆ ಮುಟ್ಟಂಗಿಲ್ಲ. ಗುರು ಏನು ಮಾಡ್ತಾನಂದ್ರೆ ನಮ್ಮ ಒಳಗಿನ ಕಲ್ಮಶವನ್ನು ಸ್ವಚ್ಛಾಗಿ ತೊಳೆದು ಪರಮಾತ್ಮ ಅಂತಕ್ಕಂಥ ತಂದೆ ಕೈಯಾಗ ಕೊಟ್ಟಾಗ ಬಾ ನನ್ನ ರಾಜ ಅಂತನವ ಪರಮಾತ್ಮ. ಅಲ್ಲಿ ತನಕ ಅನ್ನಂಗಿಲ್ಲ. ಗಲೀಜಿದ್ರೆ ಆ ಕಡೆ ಹೋಗಿ ನಡಿ, ನಿಮ್ಮ ಮನೆ ಗುರುಗಳು ಯಾರ ನೋಡು, ಅವ್ರಿಗೆ ಸ್ಮರಣೆ ಮಾಡು, ಪೂಜಾ ಮಾಡು, ಯೋಗ ಮಾಡು. ಪಂಚಾಂಗ ಹೇಳೋರು ಹೇಳ್ತಾರೆ ನೋಡ್ರಿ, ಆ ಪೂಜೆ ಮಾಡಿರಿ, ಈ ಪೂಜೆ ಮಾಡಿರಿ. ಅವ್ರು ಬರೆದು ಕೊಟ್ಟಿದ್ದು ಒಂದೂ ಸಿಗಂಗಿಲ್ಲ. ನಮ್ಮ ತಲೆ ಸುದ್ದಿ ಇತ್ತಂದ್ರೆ ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ. ಇಲ್ಲಿ ಸಿದ್ಧಾರೂಢರ ಪುರಾಣ ಏನು ಹೇಳ್ತದಂದ್ರೆ ಜ್ಞಾನಕ್ಕೆ ಭಾಳ ಒತ್ತು ಕೊಡ್ತದೆ. ನಮ್ಮೊಳಗೆ ಜ್ಞಾನ ಅಂತಕ್ಕಂಥದ್ದು ಉದ್ಭವ ಆಗಬೇಕಾದ್ರೆ ಸಮರ್ಥನಾಗಿರ್ತಕ್ಕಂಥ ಸದ್ಗುರುನ ಹುಡುಕಾಡ್ಕೊಂತ ಹೋಗಬೇಕು. ನಮ್ಮ ಜ್ಞಾನವನ್ನು ಸ್ವಸ್ವರೂಪವಾಗಿ ನೀನು ಪರಮಾತ್ಮನ ಸ್ವರೂಪ ಇದೆಯಾ ಅಂಥೇಳಿ ಸಾಕ್ಷಾತ್ಕಾರ ಮಾಡಿಕೊಡಿಸ್ತಾನೆ. ಆವಾಗ ಜನ್ಮ ಸಾರ್ಥಕತೆ ಆಗ್ತದೆ. ಪುಣ್ಯಾತ್ಮರೇ, ತನಗಾಗಿ ಬದುಕುವುದು ಸ್ವಾರ್ಥ, ತನಗಾಗಿ ಬದುಕುವುದು ಸ್ವಾರ್ಥ, ಪರರಿಗಾಗಿ ಬದುಕುವುದು ನಿಸ್ವಾರ್ಥ, ಭವಪಾರ ಮಾಡುವುದು ಪಾರಮಾರ್ಥ, ಬದುಕು ಸಾರ್ಥಕ ಮಾಡುವನು ಸದ್ಗುರು ಸಮರ್ಥ ಅಂತ ಹೇಳ್ತಾರೆ. ನಮ್ಮ ಸಿದ್ಧ ಮುಂದೆ ಬೆಳಿಲಿಕ್ಕತ್ತಾನ. ಬಿದಿಗೆ ಚಂದ್ರನಂಗೆ ಬಾಲ್ಯದಲ್ಲಿ ಆಟ ಆಡ್ಕೊತ ಬೆಳಿಲಿಕ್ಕತ್ತಾನ. ತಾಯಂದಿರಿಗೆ ಭಾಳ ಖುಷಿ. ಮಕ್ಕಳು ಬೆಳೆಯೋದನ್ನು ನೋಡಿ ತಾಯಿ ಸಂತೋಷಪಟ್ಟಟ್ಟು ಯಾರ್ಯಾರು ಜಗತ್ತಿನೊಳಗೆ ಯಾರೂ ಸಂತೋಷ ಪಡಲ್ಲ. ತಾಯಿ ನಮ್ಮನ್ನು ಅನಂತ ರೂಪದಿಂದ ಏನೇ ಮಗ ತಪ್ಪು ಮಾಡಿದರೂ ಕೂಡ ತನ್ನ ಹೊಟ್ಟೆಯಾಗಿಟ್ಟುಕೊಂಡು ಕ್ಷಮಾ ಮಾಡಿ ತಿದ್ದಿ ಬುದ್ಧಿ ಹೇಳಿ ನಮ್ಮನ್ನು ಶಾಲೆಗೆ ಹಾಕ್ತಾಳ, ವಿದ್ಯಾ ಕಲೀಲಿ ಅಂತ ಹೇಳಿ. ತಾಯಿದು ಎಷ್ಟು ಋಣ ತೀರ್ಸೋಕ್ಕಾಗಲ್ಲ. ತವ್ರ ಮನೆಗೆ ನೀವು ಆದ್ರಂದ್ರೆ ತಾಯಿ ಇದ್ದಳಂದ್ರೆ ನಿಮಗೆ ಕಾಲು ನಿಂದಿರ್ತಾವೆ. ತಾಯಿ ಇರಲಿಲ್ಲ ಅಂತಂದರೆ ಹೆಣ್ಮಕ್ಳಿಗೆ ಕಾಲು ನಿಂದ್ರಂಗಿಲ್ಲ. ನೀವು ಹೋಗಿ ನೋಡ್ರಿ. ನಾ ಎಲ್ಲರದ್ದು ಹೇಳ್ತೀನಿ, ನಾನು ಇಲ್ಲಿದಷ್ಟೇ ಹೇಳಕತ್ತಿಲ್ಲ, ವಾಸ್ತವ್ಯ. ತಾಯಿಯ ಮಮತೆ. ಇಲ್ಲಿ ದೇವ ಮಲ್ಲಮ್ಮ ಹೆಂಗಿದ್ದಳು ಅಂದ್ರೆ ಮಗನ ಮ್ಯಾಲ ಪಂಚ ಪ್ರಾಣ, ಸಿದ್ಧನ ಮ್ಯಾಲ ಎಲ್ಲರಂಗೆ ಇದ್ದಿದ್ದಿಲ್ಲ. ಅವನು ವಿಚಿತ್ರ ಇದ್ದ.
ಹುಟ್ಟಿ ಬಂದಾನೆ ಎದಕ್ಕೆ? ಲೋಕೋದ್ಧಾರಕ್ಕೆ, ಈ ಭವಬಂಧನದಿಂದ ಮುಕ್ತ ಮಾಡಲಿಕ್ಕೆ. ಯಾರು ಅಜ್ಞಾನದೊಳಗದಾರ, ಅಜ್ಞಾನದ ಪರಿಹರಿದು ಸುಜ್ಞಾನವನ್ನು ನೀಡುವ ಬ್ರಹ್ಮನೇ ಹುಟ್ಟಿ ಬಂದಿದ್ದಾನೆ. ಸಿದ್ಧ ಬೆಳೀತಾ ಇದ್ದಾನೆ. ಒಂದಲ್ಲ ಎರಡಲ್ಲ ಅನೇಕ ಪವಾಡಗಳನ್ನು ಮಾಡ್ತಾನೆ. ಕೆಲವು ಮಂದಿ ಏನು ನಿನ್ನ ಮಗ ಉಡಾಳದಾನ, ಹುಚ್ಚದಾನ ನಿನ್ನ ಮಗ ಅಂತಂತಿರು. ಅವು ಹುಚ್ಚಲ್ಲ, ಜಗದ ಹುಚ್ಚನ್ನು ಬಿಡಿಸ್ಲಿಕ್ಕೆ ಬಂದವದಾನ್ ಆಕೆ ಅಂತಿದ್ದಳು. ಯಾಕ? ಪರಮಾತ್ಮ ಮೊದಲೇ ಹೇಳಿದ್ದ. ಗೆಳೆಯರು ಆಟ ಆಡ್ತಿದ್ರು, ಗೆಳೆಯರಿಗೆ ವಿಭೂತಿ ಹಂಗೆ ಹಚ್ಚಬೇಕು. ಮನ್ಯಾಗ ವೀರಭದ್ರ ಸ್ವಾಮಿಗಳಂತಿದ್ರು. ಅವ್ರ ತಾಯಿ ತಂದಿಗೆ ಮೊದಲಿನಿಂದ ಶೂನ್ಯ ಸಂಪಾದನೆ ಹೇಳ್ಕೊಂತ ಬರ್ತಿದ್ರಂತ. ಅದೆಲ್ಲ ಕುಂತು ಕೇಳ್ತಿದ್ದ, ಸುಮ್ಮ ದೂರ ಕುಂತು ಕೇಳ್ತಿದ್ದ. ಅಷ್ಟಾವರಣ ಪಂಚಾಚಾರ್ಯ ಸಟಸ್ಥಲಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕಂತೇಳಿ ಅವ್ರು ಹೇಳಿದ್ದನ್ನು ವಿಭೂತಿ ಹೆಂಗೆ ಹಚ್ಕೋಬೇಕನ್ನೋದು ಎಲ್ಲ ಗೆಳೆಯರಿಗೆ ಕಲಿಸ್ತಿದ್ದ ಬಾಲ್ಯದಲ್ಲಿಯೇ. ಇವನು ಮಾತಂದ್ರೆ ಯಾಕೋ ಅವು ಗೆಳೆಯರಿಗೆ ಇವಂದೇ ಕೇಳಂಗೆ ಅನಿಸ್ತಿತ್ತು. ಯಾಕ? ಮಹಿಮಾ ಪುರುಷ ಅದಾನ. ಹಿಂಗಾಗಿ ಒಂದು ದಿವಸ ಅಂದ್ರಂತ, ನಿಮ್ಮ ಮನ್ಯಾಗ ಎಳ್ಳು ಅದಾವಂತ ಎಳ್ಳು ತಿನ್ನಿಸ್ತೇನು ನಮಗಂತ ಕೇಳೋದು ಅಂತ. ಗೆಳೆಯರು ಸುಮ್ಮ ಕೊಡಂಗಿಲ್ರಿ. ನಮ್ಮ ಗುಲ್ಬರ್ಗ ಫೇಮಸ್ ಮಾಲ್ಪುರಿ. ನಮ್ಮ ಗೆಳೆಯರು ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಗುಲ್ಬರ್ದಾಗ ಮಾಲ್ಪುರಿ ಫೇಮಸ್ ಅದ, ಬರೋತ್ತಿಗೆ ಮಾಲ್ಪುರಿ ತೊಗೊಂಬ. ಮಾಲ್ಪುರಿ ಪಾಣಿಪುರಿ ತಿಂದೆ ಹಿಂಗಾಗಿವು ನಾವು. ಟಂಕನೇ ಬೇನೆ ಆತಂತಾರೆ. ಆಗಿನ ತಿಂಡಿ ಹೆಂಗಿದ್ದು, ಆಗಿನ ಉಪಹಾರ ಹೆಂಗಿತ್ತು, ಊಟ. ಆ ಆಹಾರ ನವಣಿ ಮೆಟ್ಟಿಗೆ ಇವರೆಲ್ಲ ಇವ್ರ ಕಾಲಕ್ಕೆ ಬರಗಾಲದೊಳಗೆ ಗುರುಗಳ ಕಾಲಕ್ಕೆ ನವಣಿ ಅಂದ್ರೆ ಈಗ ಹುಡುಗರು ಏನಂತಾವ, ಹಂಗಂದ್ರೆ ಏನು ಭಾಳ ಮಂದಿ ಗೊತ್ತಿಲ್ಲ. ಹುಲ್ಲುಲಿ ಮೆಟ್ಟಿಗೆ ಹುಲ್ಲು ತಿಂದು ಬದುಕಿದ್ದಾರೆ ಭಾಳ ಜನ. ಇರಲಿ, ಯಾಕೆ ಹೇಳಕತ್ತೀನಂದರೆ ಮಕ್ಕಳಿಗೆ ಬೆಳೆಸಬೇಕು. ತಾಯಿ ತಂದೆ ಮೇಲೆ ಅದ ಮೇನ್. ಆ ಹುಡುಗರಿಗೆ ಕಾಲೇಜ್ ಕಳಿಸ್ಬಿಡ್ತೀರಿ, ನೀವು ಟಿ ವಿ ನೋಡ್ಕೋತ ಕುಂತು ಬಿಡ್ತೀರಿ. ಅವು ಸಾಲಿಗಂತ ಹೋಗ್ತಾವ, ಸಾಲಿಗೆ ಹೋಗಂಗಿಲ್ಲ ಅವು. ಈಗಿನ ಬದಲಾವಣೆ ನೀವೆಲ್ಲ ಟಿ ವಿಯಾಗ ನೋಡಿದ್ರೂ ಕೂಡ ಮಕ್ಕಳ ಮೇಲೆ ಲಕ್ಷ್ಯ ವಹಿಸ್ಬೇಕು. ಏನು ಪಾಠ ಮಾಡಿದ್ರು, ಎಷ್ಟು ಪಿರಿಯಡ್ ಕುಂತಿ, ಎಲ್ಲ ಚೆಕ್ ಮಾಡಿ ಹುಡುಗರಿಗೆ ಮಕ್ಕಳಿಗೆ ಸಂರಕ್ಷಣೆ ಮಾಡೋದು ತಾಯಿ ತಂದೆಯ ಧರ್ಮ. ಇಲ್ಲಿ ಸಂಗಮ ಅಂದರೆ ಮಲ್ಲಮ್ಮ ತಾಯಿ ರಕ್ಷಣೆ ಮಾಡಕತ್ತಾಳ. ಒಂದು ದಿವಸ ಆ ತಾಯಿ ಇಲ್ಲಾರ್ದಾಗ, ಬರ್ರಿ ತಿನ್ನಿಸ್ತೀನಿ ಬರ್ರಿ, ನಮ್ಮ ಮನ್ಯಾಗ ಒಂದು ಗಡಿಗೆ ತುಂಬಿಟ್ಟಾಳ ನಮ್ಮ ಅವ್ವ ಅಂಥೇಳಿ ಗೆಳೆಯರು ಕರ್ಕೊಂಡು ಮನೆಗೆ ಹೋದ. ಹೋಗತನ ತಾಯಿ ಇದ್ದಿದ್ದಿಲ್ಲ. ತಾಯಿ ಇದ್ದಿದ್ದಿಲ್ಲ. ಹೋಗಿ ನೋಡ್ದ, ಎಲ್ಲ ಕಡೆಗೆ ಹುಡುಕ್ಯಾಡ್ದ. ಗಡಿಗೆ ಇತ್ತಲ್ಲ ಇಲ್ಲಿ, ಎಲ್ಲಿ ಎಳ್ಳಿನ ಗಡಿಗೆ ಎಲ್ಲಿ ಸಿಗಲಿಲ್ಲ ಅವನಿಗೆ. ಸುಮ್ಮನೆ ಹೇಳ್ತೇನೋ ಸಿದ್ಧ, ಸುಮ್ಮನೆ ಕರ್ಕೊಂಬರ್ತೇನೆ, ನಮಗೆ ಏನರ ತಿನ್ನಿಸ್ತೀನಿ ಅದು ಮಾಡ್ತೀನಿ ಅಂತೇಳಿ ಆಸೆ ಹಚ್ಚಿ ಕರ್ಕೊಂಬರ್ತೇನೆ. ನಾನು ಆಸೆ ಹಚ್ಚಲಕ್ಕಾಗಿ ಹುಟ್ಟು ಬಂದವಲ್ಲೋ, ನಿಮ್ಮ ಆಸೆಯನ್ನು ಬಿಡಿಸ್ಲಿಕ್ಕೆ ಬಂದೀನಿ ನಾನು. ನಿಮಗೇನು ಬೇಕು ಹೇಳಬೇಕಲ್ಲ, ತಿನ್ನಿಸ್ತೀನಿ, ಸುಳ್ಳು ಹೇಳಬೇಡ, ತಿನ್ನಿಸ್ತೀನಿ ನೋಡಿಗಂತ. ಎಲ್ಲ ಕಡೆಗೆ ನೋಡ್ದ, ಮ್ಯಾಲೆ ನೋಡ್ದ, ನಿಲುವಿನ ಮ್ಯಾಲೆ ಇಟ್ಟಿದ್ರು. ಭಾಳ ಹುಷಾರಿರ್ತಾರೆ ತಾಯಂದಿರು. ನಿಲುವಿನ ಮ್ಯಾಲೆ ಇಟ್ಟಿದ್ದಳು ಮಲ್ಲಮ್ಮ ತಾಯಿ. ದೇವ ಮಲ್ಲಮ್ಮ ನಿಲುವಿನ ಮ್ಯಾಲೆ ಇಟ್ಟಾಳ ಎಳ್ಳಿನ ಗಡಿಗೆ. ಅವಾಗ ಏನಾರ ತೊಗೊಂಡು ಹೆಂಗೆ ತೆಗಿಬೇಕದು ಅಂತೇಳಿ ಒಬ್ಬರ ಮೇಲೆ ಒಬ್ಬರು ಬಾಗಿ ನಿಂತರ್ರಿ ಇವರು. ಒಟ್ಟು ಎಳ್ಳು ತಿನ್ನಬೇಕು, ಒಬ್ಬರ ಮೇಲೆ ಒಬ್ಬರು ನಿಂತರು ನಿಲ್ಕಲ್ದು. ಅವಾಗಂತಾನೆ ಒಂದು ಬಡಿಗಿತ್ತೋ, ಒಂದು ತೂತ ಹಾಕ್ತೀನಿ, ಅದರೊಳಗಿಂದ ಬರ್ತಾವೆ ಎಳ್ಳು. ಒಂದು ಬಡಿಗೆ ತೊಗೊಂಡು ತೂತ ಹಾಕಿಬಿಟ್ಟ ಸಿದ್ಧ. ಆ ಎಳ್ಳು ನಿಲುವಿನ ಮ್ಯಾಲಿಂದ ಬರಾಕತ್ತಾವ. ಗಡಿಗೆ ಇಷ್ಟೇ ಅದ, ರಾಶಿಗಟ್ಲೆ ಎಳ್ಳು ಬೀಳಾಕತ್ತಾವ. ಆ ಹುಡುಗರು ಎಷ್ಟು ತುಂಬಿಕೊಂಡ್ರು, ಜೇಬು ತುಂಬಿಕೊಂಡು ಅಂಗಿನೇ ಕಳೆದು ಯಾವ ಎಲ್ಲ ಕಟ್ಕೊಂಡು ಹೋಗ್ಲಿಕ್ಕತ್ತರು. ಆಜು ಬಾಜುದವ್ರು ನೋಡಿದ್ರು ಆ ಎಳ್ಳು ಬರಾಕತ್ತಾವ. ಯಾರು ಅವರು ಹೀಗೆ ಯಾರೂ ಇಲ್ಲ ನಡಿಯತ್ತೇಳಿ ಹಂಗೆ ತುಂಬ್ಕೊಂಡಾದ್ರು ಆಜು ಬಾಜುದವ್ರು. ಸಿಗ್ತದಂದ್ರೆ ಬಿಡಂಗಿಲ್ಲ ರೀ. ಯಾವುದಾರೆ ಆಕ್ಸಿಡೆಂಟ್ ಆಗಿತ್ತು, ಅದು ಲಾರಿ ಬಿದ್ದಿತ್ತು, ಕಬ್ಬಿಗೆ ಬಂದ್ರೆ ಕಬ್ಬೇ ಖಾಲಿ ಆಗ್ತಾವೆ ಮುಂಜಾನೆ ತನ. ಅದು ಯಾರ್ದು ಏನು ಕೇಳಂಗಿಲ್ಲ, ಪುಕ್ಕಟೆಯಾಗಿ ಬರ್ತದ ಅಂದ್ರೆ ಬರಲಿ ನಮ್ಮ ಮನೆಗೆ ಅಂತೀವಿ ನಾವು. ಯಾರು ಕೇಳಬಾರ್ದು ಅದಕ್ಕೆ.
ಆ ವಸ್ತು ತಗೊಳಕ್ಕೆ ನಾವು ಇಚ್ಛಾ ಪಡ್ತೀವಿ. ಆದರೆ ಈ ಸಿದ್ಧನ ಲೀಲೆ ತಿಳಿದಿಲ್ಲ. ಏಳು ಸುರ್ಯಾಕತ್ತಾವ. ಅವಾಗ ಎಲ್ಲರೂ ಕೆಲವು ಮಂದಿ ನೋಡಿ ಗಾಬರಿ ಆಗಲಿಗತ್ತರು. ಇಷ್ಟೇ ಗಡಿಗೆ ಅದ, ಖಲಾಸ್ ಆಗಬೇಕು, ಗಡಿಗೆ ತುಂಬಿದಂಗೆ ಅದ. ಅದರೊಳಗಿಂದ ಎಳ್ಳು ಬರಾಕತ್ತಾವ. ಇದು ಆಟ ಯಾರ್ದು ಅಂತ ಕೇಳಿದ್ರೆ ಇಲ್ಲಿಗೆ ನಿಂತಾನಲ್ಲ ಸಿದ್ಧ, ಇವನ ಆಟ. ತಾಯಿ ಬಂದು ನೋಡ್ತಾಳೆ. ತಾಯಿಗೆ ಒಮ್ಮೆ ಸಂತೋಷನೂ ಆಗುತ್ತದ, ಒಮ್ಮೆ ದುಃಖನೂ ಆಗುತ್ತದ. ಯಾಕಂದರೆ ನನ್ನ ಮಗ ಎಲ್ಲ ರಂಗ ಪ್ರಪಂಚ ಮಾಡಿ ಅಂತೀವಿ ನೋಡ್ರಿ ನಾವು. ಮಕ್ಕಳು ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಸಾಫ್ಟ್ವೇರ್ ಇಂಜಿನಿಯರ್ ಆದಂದ್ರೆ ವರದಕ್ಷಿಣೆ ಭಾಳ ತರ್ತಾನ. ಕಿಯಾದೊಂದು ಕಾರ್ ತರ್ತಾನ. ಅದ್ರಾಗ ಕುಂತು ನಾವು AC ಹಚ್ಕೊಂಡು ಆರಾಮ್ ಕೊಡ್ತೀರಿ. ಯಾವಾಗ ನಾವು ಎಲ್ಲರೂ ವಿಚಾರ ಮಾಡ್ತೀವಿ. ನಾವು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕು, ಅಧಿಕಾರಿಗಳಾಗಬೇಕು, ನಮ್ಮ ಮಕ್ಕಳು ಅದು ಆಗ್ಬೇಕು ಇದು ಆಗ್ಬೇಕಂತೇಳಿ ಆಸೆ ಪಡ್ತೀವಿ. ಅದು ತಪ್ಪಲ್ಲ. ನಮ್ಮ ಮಕ್ಕಳು ಸನ್ಯಾಸಿ ಆಗಬೇಕು, ನಮ್ಮ ಮಗ ಜ್ಞಾನಿ ಆಗಬೇಕು, ನಮ್ಮ ಮಗ ದೇಶಕ್ಕೊಬ್ಬ ಮಾದರಿ ಆಗಬೇಕಂತ ಯಾರೂ ಬಯಸಂಗಿಲ್ಲ. ಬಯಸ್ತಾರೆ, ಕೆಲವು ಮಂದಿ ಇರ್ತಾರೆ, ಇರ್ಲಂತಲ್ಲ. ಇಲ್ಲಿ ಬಂದು ತಾಯಿ ನೋಡಿದಳು, ಏನಿದು ಎಳ್ಳಿನ ರಾಶಿ. ಎಲ್ಲ ಊರನ ಮಂದಿ. ಅವಾಗ ವೀರಭದ್ರ ಸ್ವಾಮಿಗಳು ಬಂದರು. ಏನು ಆಟವೋ ಸಿದ್ಧ, ಎಂಥ ಮಾಟವೋ ನಿಂದು, ಏನು ಆಟವೋ ಸಿದ್ಧ, ಎಂಥ ಮಾಟವೋ. ಏನು ಆಟವೋ ಇದು, ಎಂಥ ಮಾಟವೋ. ಏನು ಆಟವೋ ಸಿದ್ಧ, ಎಂಥ ಮಾಟವೋ. ಏನು ಆಟವೋ ಸಿದ್ಧ, ಎಂಥ ಮಾಟವೋ. ನೋಡಿದವರೆಲ್ಲ ಗಾಬರಿಯಾಗಿ ಸಿದ್ಧನಿಗೆ ಕೊಂಡಾಡ್ತಾರೆ. ಈ ಲೀಲೆಯನ್ನು ಕೇಳಿ ಎಲ್ಲರೂ ತಮ್ಮ ಮಕ್ಕಳಿಗೆ ಹೇಳ್ತಾರೆ, ಅವ ಏನು ಕಲಿಸ್ಯಾಳಕ್ಕಿ ತಾಯಿ, ಹೆಂಗೆ ಲೀಲಾ ಮಾಡ್ತಾನೆ. ಮತ್ತು ನೀವು ನಿಮ್ಮ ಮಕ್ಕಳಿಗೆ ಒಬ್ಬರ ಮೇಲೆ ಒಬ್ಬರು ನಿಂದಿರಿಸಿ ತೂತ ಹಾಕಿ ನೋಡ್ರಿ. ಎಳ್ಳದು ಹಾಕಿ ಎಳ್ಳೆಲ್ಲ ಪೂರ ತಾವು ತಿಂದು ಅದು ಏನೂ ಕಲಾಸೆ ಆಗಿರ್ತಾವೆ. ಯಾಕೆ ಹೇಳಕತ್ತೀನಿ ಅಂತಂದರೆ ಎಲ್ಲರದು ಆಗಂಗಿಲ್ಲ.